ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ಇವತ್ತಿನ ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ಗಮನ ಹರಿಸೋಣ. ಸಾವಿರಾರು ಜನ ಜೀವ ಕಳ್ಕೊಂಡಾರೆ. ನಿಮಗೆ ಯಾಕೆ 28 ಜನ ಈ ದೇಶದಲ್ಲಿ ಪತ್ರಕರ್ತರ ಮರ್ಡರ್ ಆಗಿದೆ. 2014 to 2024 28 ಜರ್ನಲಿಸ್ಟ್ ಹ್ಯಾವ್ ಬಿನ್ ಮರ್ಡರ್ಡ್. ಮರ್ಡರ್ ಆಗಿದೆ. ಇದ್ರ ಬಗ್ಗೆ ಮಾತಾಡ್ತಾರೆ, ಚರ್ಚೆ ಮಾಡ್ತಾರಾ? ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಬಿಜೆಪಿಯವರು? ಮೊನ್ನೆ ಛತ್ತೀಸ್ಗಢನಾಗ ಒಬ್ಬನ ಜರ್ನಲಿಸ್ಟ್ ಮರ್ಡರ್ ಆದ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ನೋಡ್ರಿ, ಅದು ಇರ್ರೆಲೆವೆಂಟ್ ಇದೆ. ಅವರು ಕೇವಲ ಪ್ರಿಯಾಂಕಾ ಖರ್ಗೆ ಅವರಿಗೆ ಟಾರ್ಗೆಟ್ ಮಾಡಬೇಕೆಂಬ ಉದ್ದೇಶ ಬಿಟ್ಟರೆ ಬೇರೆ ಏನಿದೆ ಅದರಲ್ಲಿ? ಈಗ ಏನೋ ಒಂದು ಬೇಕಲ್ಲ, ಇಶ್ಯೂ ಬೇಕು ಅವ್ರಿಗೆ. ಇಶ್ಯೂ ಸಿಕ್ಕ ತಕ್ಷಣ ಪಾಲಿಟಿಕ್ಸ್ಗೆ ಕನ್ವರ್ಟ್ ಮಾಡಬೇಕು. ಇಷ್ಟು ರೈಲ್ವೆ ಆಕ್ಸಿಡೆಂಟ್ ಆಗಿದೆ, ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ? ನೀವು ಕೇಳಲ್ವಾ? ರೈಲ್ವೆ ಆಕ್ಸಿಡೆಂಟ್ಗಳು ಆಗಿದ್ದಾವೆ, ಎಷ್ಟಾಗಿದೆ ಗುರುತಾ? ಕಳೆದ ಒಂದು ವರ್ಷದಲ್ಲಿ 200 ರೈಲ್ವೆ ಆಕ್ಸಿಡೆಂಟ್ಗಳಾಗಿದ್ದಾವೆ. ಸಾವಿರಾರು ಜನ ಜೀವ ಕಳ್ಕೊಂಡಾರೆ. ಆಯ್ತು, ಆಯ್ತು ರೀ. ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ಆ ಡೆತ್ ಆಗ್ತಕ್ಕಂಥದ್ದು ಕ್ಲಿಯರ್ ನೆಗ್ಲಿಜೆನ್ಸ್ ಕೂಡ ಆಗಿದೆ. ಅದನ್ನು ಇಶ್ಯೂ. ನೀವು ಹೇಳಿರ್ತಕ್ಕಂಥ ವ್ಯಾಲಿಡ್ ಪಾಯಿಂಟ್ ಇದೆ. ಇಲ್ಲಿ ಸೂಸೈಡ್ ಆಗಿರ್ತಕ್ಕಂಥದ್ದು ವೆರಿ ರಾಂಗ್. ವಿ ಆರ್ ವೆರಿ ಸ್ಯಾಡ್ ಫಾರ್ ಇಟ್. ಅದ್ರ ಬಗ್ಗೆ ನಾವೇನು ಸಮರ್ಥನೆ ಮಾಡ್ತಕ್ಕಂಥ ವಿಷಯ ಅಲ್ಲ. ಆದ್ರೆ ಇವ್ರದ್ದೇನು ಇನ್ವಾಲ್ವ್ಮೆಂಟ್ ಇದೆ? ಅದ್ರಾಗೆ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಇವರಿಂದ ಕಾರಣ ಅಂತ ಏನೇನು ಇದೆಯಾ? ಅದರಲ್ಲಿ ಇದೆಯಾ? ನೀವು ನೋಡಿದ್ರೆ, ಓದಿದ್ರೆ ತಾನೇ. ಯು ನೋ ಬೆಟರ್ ದೆನ್ ಮೀ. ಮತ್ತೆ ಅವ್ರನ್ನ ಕೇಳಿ. ಅವ್ರಿಗೇನೋ ಪೊಲಿಟಿಕಲ್ ಇಶ್ಯೂ ಬೇಕು, ಮಾಡ್ತಾ ಇದ್ದಾರೆ. ಇನ್ ದಿಸ್ ವೇ ಪ್ರಿಯಾಂಕ್ ಖರ್ಗೆ ಅವರ ಪಾತ್ರ ಏನೂ ಇಲ್ಲ. ಇಟ್ ಇಸ್ ಮೋರ್ ಆಫ್ ಅ ಪೊಲಿಟಿಕಲ್ ಇಶ್ಯೂ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಬೇರೆ ಏನಿದೆ ಹೇಳಿ? ಅಪಾರ್ಟ್ ಫ್ರಮ್ ಪೊಲಿಟಿಸೈಸಿಂಗ್ ಬೇರೆ ಏನು ಇಶ್ಯೂ ಇದೆ ಹೇಳಿ? ಅದು ಹೇಳ್ತಾರ್ರಿ. ಅವ್ರ ಕಾಲದಲ್ಲಿ ಆಗಿರ್ತಕ್ಕಂಥ, ಈಗ ನಾವು ವಿ ಆರ್ ನಾಟ್ ಟ್ರೈಂಗ್ ಡಿಫರೆನ್ಶಿಯೇಟ್ ಅವ್ರ ಕಾಲ ನಮ್ಮ ಕಾಲ. ಇದು ಆಗಿರ್ತಕ್ಕಂಥದ್ದು ಸ್ಯಾಡ್ ಇದೆ. ಯಾವುದೇ ಉದ್ಯಮ, ಯಾರೇ ಕಾಂಟ್ರಾಕ್ಟರ್ ಈ ರೀತಿ ಮಾಡಬಾರ್ದು. ಅದು ಡೆಫಿನೆಟ್ಲಿ ಇಟ್ ಇಸ್ ವೆರಿ ಸ್ಯಾಡ್. ಬಟ್ ಅದಕ್ಕೆ ಪ್ರಿಯಾಂಕ್ ಖರ್ಗೆ ಏನ್ರಿ ಲಿಂಕು? ಏನು ಲಿಂಕ್ ಇದೆ ಹೇಳಿ? ಆ ಥರ ಅಲ್ಲ, ಅದು ಆರೋಪಗಳು ಇದಾವೆ. ಅದನ್ನೆಲ್ಲ ಅದ್ರಾಗೇನು ಡೆತ್ ನೋಟ್ ಆ ರೀತಿ ಇಲ್ಲಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರ ಹೆಸರಿದೆ ಡೆತ್ ನೋಟ್ನಲ್ಲಿ? ಇಸ್ ನಾಟ್ ದೇರ್. ಆಮೇಲೆ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ, ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಅವರು ಕೂಡ ಕೊಟ್ಟಿದ್ದಾರೆ. ನೋಡಿ, ಇದನ್ನ ಪೊಲಿಟಿಸೈಸ್ ಮಾಡೋದು ಬಿಟ್ಟರೆ ಬೇರೆ ಏನಿದೆ ಹೇಳಿ? ಕುಮಾರಣ್ಣವ್ರು ಬಿಡಿ, ಕುಮಾರಣ್ಣವ್ರು ಏನನ್ನು ಹೇಳ್ಬೋದು? ಕುಮಾರಣ್ಣವ್ರು ಅವರು ಅಧಿಕಾರದಾಗಿದ್ದಾಗ ಸಾಲ ಮನ್ನಾಗಳು ಮಾಡಿದ್ರು. ಆಮೇಲೆ ಕಾರ್ಪೊರೇಷನ್ ಇದು ಹೆಣ್ಮಕ್ಳಿಗೆ ಸಾಲ ಮನ್ನಾ ಮಾಡಿದ್ರು. ಅವೆಲ್ಲ ಎಲ್ಲಿಂದ ಬಂತು? ಮತ್ತೆ ನೋಡ್ರಿ, ಇವೆಲ್ಲ ವೆರಿ ಕಾಮನ್. ಪೊಲಿಟಿಸೈಸ್ ಮಾಡಿ, ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಬಟ್ ಒಂದು ಲೆವೆಲ್ ಇರಬೇಕು, ಒತ್ತಡ ತರಬೇಕು. ಬಟ್ ಈ ರೀತಿ ಮಾಡ್ತಕ್ಕಂಥ ಉದ್ದೇಶ ಏನಂದ್ರೆ ಪೊಲಿಟಿಕಲ್ ಉದ್ದೇಶ ಬೇರೆ ಬೇರೆನಿದೆ. ವಾಟ್ ಇಸ್ ಅದರ್ ಥಿಂಗ್ಸ್ ದೇ ವಾಟ್?